ಹಿಂಸಾಚಾರದಿಂದ ನಲುಗಿದ್ದ ಮಣಿಪುರ ಶಾಂತಿಯತ್ತ ಹೆಜ್ಜೆ ಇಡ್ತಾ ಇದೆ. ಮೋದಿ ಮಣಿಪುರ ಭೇಟಿಗೂ ಮುನ್ನ ಮಹತ್ವದ ಬೆಳವಣಿಗೆಯಾಗಿದೆ. ಕೇಂದ್ರ ರಾಜ್ಯ ಕುಕಿ ಝೋಗಳ ನಡುವೆ ಮಹತ್ವದ ಒಪ್ಪಂದ ಆಗಿದೆ. ರಾಜ್ಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಿಂದ ಉಗ್ರ ಶಿಬಿರಗಳನ್ನು ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 2 ಜನಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ. ಶಾಂತಿ ಸ್ಥಿರತೆ ಸ್ಥಾಪನೆಗೆ ಪರಿಹಾರ ಉಪಾಯಕ್ಕೆ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ ಕಳೆದ 2.5-3 ವರ್ಷ ಆಯಿತು ಮಣಿಪುರ ಹೆಂಗೆ ಹೊತ್ತು ಉರಿತಾ ಇತ್ತು, ಯಾವ ರೀತಿ ಹಿಂಸಾಚಾರ ಆಯಿತು, ಸುಮಾರು 200ಕ್ಕಿಂತ ಹೆಚ್ಚು ಜನ ಬಲಿಯಾದರು, ಮತ್ತು ಮಹಿಳೆಯರನ್ನು ಬೆತ್ತಲೆಗೊಳಿಸಿ ಯಾವ ರೀತಿ ಮೆರವಣಿಗೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಹರಾಜಾಯಿತು. ಕುಕಿ ಮತ್ತು ಮೈತೈ ಸಮುದಾಯದ ನಡುವೆ ಹೊತ್ತಿಕೊಂಡಂತಹ ಈ ಜನಾಂಗೀಯ ಅಂದರೆ ಜಾತಿ ವಿಚಾರವಾಗಿ ಹುಟ್ಟುಕೊಂಡಂಥ ಒಂದು ಸಂಘರ್ಷ ಇದು ಈಗ ಶಾಂತಿಯ ಕಡೆಗೆ ಮುಖ ಮಾಡಿದ್ದಾರೆ. ಅಂದರೆ ಜನಾಂಗೀಯ ಹಿಂಸಾಚಾರಕ್ಕೆ ಮಣಿಪುರ ಕಂಪ್ಲೀಟ್ ಆಗಿ ಅದು ನಲುಗಿ ಹೋಗಿತ್ತು. ಮೈತೈ ಮತ್ತು ಕುಕಿ ಸಮುದಾಯಗಳ ನಡುವೆ ಒಂದು ಘರ್ಷಣೆ ಉಂಟಾಗಿತ್ತು. ಕಂಡಲ್ಲಿ ಗುಂಡಿಕ್ಕಿ ಸಾಯಿಸ್ತಾ ಇದ್ರು, ಜೊತೆಗೆ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ಇದ್ರು. ಅಂದರೆ ಕುಕಿಗಳನ್ನು ಮೈತೈಯವರು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿತ್ತು. ಅಲ್ಲಿನ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಟ್ಟರು. ಬೀರೇನ್ ಸಿಂಗ್ ಅವರು ಸುಮಾರು 200ಕ್ಕಿಂತ ಹೆಚ್ಚು ಜನ ಬಲಿಯಾದರು, ಸಾವಿರಾರು ಜನ ತಮ್ಮ ಮನೆಗಳನ್ನ ಕಳ್ಕೊಂಡ್ರು, ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಯಿತು. ಹಿಂಸಾಚಾರ ಆದಮೇಲೆ ಹೆದ್ದಾರಿ ಮೇಲೆ ಕುಕಿ ಸಮುದಾಯ ನಿಯಂತ್ರಣವನ್ನು ಸಾಧಿಸಿತು. ಹೆದ್ದಾರಿ ಮೇಲೆ ನಿಯಂತ್ರಣ ಸಾಧಿಸಿದ್ರಿಂದ ಸಂಚಾರವನ್ನು ಸ್ಥಗಿತ ಮಾಡಲಾಯಿತು. ಹಿಂಸಾಚಾರ ಹಿನ್ನೆಲೆ ಫೆಬ್ರವರಿ 13ರಿಂದ ರಾಷ್ಟ್ರಪತಿ ಆಡಳಿತ ಅಲ್ಲಿ ಜಾರಿಯಾಯಿತು. ಮತ್ತು ಬೀರೇನ್ ಸಿಂಗ್ ಅವರು ಸಮರ್ಥವಾಗಿ ನಿಭಾಯಿಸಲಿಲ್ಲ. ಅಲ್ಲಿ BJPಯ ಮುಖ್ಯಮಂತ್ರಿ ಏನಿದ್ದಾರೆ, ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಯಿತು. ಇವರೇ ಕಟ್ತಾ ಇದ್ದಾರೆ ಮೈತೈ ಸಮುದಾಯವನ್ನು ಅನ್ನುವಂಥ ಗಂಭೀರ ಆರೋಪ ಇತ್ತು. ಅದರ ಜೊತೆಗೆ ರಾಜಕೀಯವಾಗಿ ಇದನ್ನು ಹಿಂಸಾಚಾರವನ್ನು ಕೆಲವೊಬ್ಬರು ಬಳಸ್ಕೊಳ್ತಾ ಇದ್ದರು. ಎಷ್ಟೋ ಜನ ಸಚಿವರ ಮನೆಗಳಿಗೆ ಬೆಂಕಿ ಇಟ್ಟರು, ಉದ್ರಿಕ್ತರು. ಬಟ್ ಈಗ ಶಾಂತಿ ಕಡೆಗೆ ಮರಳುತ್ತಾ ಇದೆ. ಪ್ರಧಾನಿ ಮೋದಿಯವರು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಮಣಿಪುರಕ್ಕೆ ಭೇಟಿ ಕೊಡ್ತಾರೆ. ಅದು 2-2.5 ವರ್ಷ ಆದಮೇಲೆ. ಈ ಹಿಂದೆ ಪ್ರಧಾನಿಯವರು ಭೇಟಿ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಜಾಸ್ತಿ ಆಗಿತ್ತು. ಆದರೆ ಒಂದು ದಿನವೂ ಕೂಡ ಮೋದಿಯವರು ಮಣಿಪುರದ ಕಡೆಗೆ ಮುಖ ಮಾಡಿರಲಿಲ್ಲ. ಈಗ ಅವರು ಬರ್ತಾರೆ ಅನ್ನುವಂಥ ವಿಚಾರಗಳು ಗೊತ್ತಾದಾಗ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳು ಆಗುತ್ತಾ ಇದೆ. ಯಾಕಂದರೆ ಈಗ ಬುಡಕಟ್ಟು ಸಮುದಾಯವನ್ನು ಜಾಸ್ತಿ ಪ್ರಮಾಣದಲ್ಲಿ ಹೊಂದಿರುವಂಥ ರಾಜ್ಯ ಅದು ಮಣಿಪುರ. ಅದರ ಜೊತೆಗೆ ಕಣಿವೆ ಪ್ರದೇಶದಲ್ಲೂ ಕೂಡ ಈ ಮೈತೈ ಸಮುದಾಯದವರು ಬದುಕ್ತಾರೆ. ಈಗ ಅಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸಾಕಷ್ಟು ರೀತಿಯಾದಂಥ ಹೋರಾಟಗಳು ನಡೀತಾ ಇದ್ದಾವೆ. ಕುಕಿ ಮತ್ತು ಮೈತೈ ಸಮುದಾಯ, ಈ ಮೈತೈ ಸಮುದಾಯದವರು ಕುಕಿ ಸಮುದಾಯ ಏನಿದೆ ಅಂದರೆ ನಮಗಿಂತ ಅವರು ಕೀಳು ಜಾತಿಯವರು ಅನ್ನುವಂಥದ್ದು. ಮತ್ತು ಈಗ ಕುಕಿ ಸಮುದಾಯದವರು ಏನಿದ್ದಾರೆ ಅವ್ರಿಗೆ ಕೊಟ್ಟಿರುವಂಥ ರಿಸರ್ವೇಷನ್ ಏನಿದೆ ಅಲ್ವಾ, ಅದು ಮೈತೈಯವ್ರಿಗೆ ಸಿಗಬಾರ್ದು ಅಂತೇಳಿ ಇದರಲ್ಲಿ ಕೆಲವೊಂದಿಷ್ಟು ಪಂಗಡಗಳು ನಾವು ಸೇರ್ಕೊಂಡ್ಬಿಡ್ತೀವಿ ಅಂತೇಳಿ ಹೋರಾಟವನ್ನು ಶುರು ಮಾಡಿದರು. ಅಲ್ಲಿಂದ ಶುರುವಾದಂತಹ ಒಂದು ಗಲಭೆ ಸುಮಾರು 200ಕ್ಕಿಂತ ಹೆಚ್ಚು ಜನರನ್ನು ಬಲಿ ಪಡೀತು.